ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲೈಫ್ ಆಫ್ ಸುದೀಶೋಣ. ಸೊ ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಬನ್ನಿ ತೋರಿಸ್ತೀನಿ. ಸೊ ನನ್ ಮಗಳು ನೋಡಿ ಫಾರ್ ದಿ ಫಸ್ಟ್ ಟೈಮ್ ಗರ್ಲ್ಸ್ ಡ್ರೆಸ್ ಹಾಕೊಂಡಿದ್ದಾಳೆ. ಬಟ್ ಇದು ಬೇಡ ಬೇಡ ಅಂದ್ರೆ ಎಷ್ಟು ಫೋರ್ಸ್ ಮಾಡಿ ಹಾಕ್ಸಿದೀನಿ ಗೊತ್ತಾ. ಸೇ ಹಾಯ್ ಬೇಟ, ತು ನಮಸ್ತೆ ನಮಸ್ತೆ. ಸೇ ಲಿಕ್ ಇಟ್ ಇಸ್ ಸ್ಟ್ರಾಬೆರಿ ಡ್ರೆಸ್, ಸ್ಟ್ರಾಬೆರಿ ಡ್ರೆಸ್. ಬಾಪು ನೀನು ಬಾಯ್ಲಿ ಬಾ. ಈ ನಮ್ಮ ಮಾಮನ ಮಗಳು ರಜೆ ಇದೆ ಅಂತ ಬಂದವ್ರಿ ಊರಿಂದ. ಇದು ನಾನಿ ಸುಖದಾರಿಚಿ ಮೀ ಹಾಯ್. ಓಕೆ ನಾನಿ ಜೊತೆ ಮಾತಾಡಿ. ಬೆಂಗಳೂರು ಕದ್ದಾರಿಚಿ ಎಲ್ಲಿ ಹೋಗ್ತಿದ್ದೀರಾ? ಏನ್ ಬೇಕೇನ? ಏನ್ ನೋಡಕ್ ಹೋಗ್ತಿದ್ದೀರಾ ನೀವು? ಇದು ಇದು ನನ್ ಪ್ರಾಡಕ್ಟ್. ನಿನ್ ಪ್ರಾಡಕ್ಟ್ ಪ್ಯಾಂಟ್ ಹಾಕೋತಾ ಇಲ್ಲ. ಪ್ಯಾಂಟ್ ಹಾಕೋತಾ ಇಲ್ಲ. ಮೊದಲೇ ಡ್ರೆಸ್ ಹಾಕೋತಾ ಇರ್ಲಿಲ್ಲ ಅವರು. ಸಿ ಇಸ್ ವೆರಿ ಲಿಟರಲಿ ಅನ್ಕಂಫರ್ಟ್ ವೇರಿಂಗ್ ಬೇಬಿ ಗರ್ಲ್ ಡ್ರೆಸ್ಸಸ್. ಓಕೆ ಆಲ್ವೇಸ್ ಯು ಲೈಕ್ಸ್ ಟು ವಿಯರ್ ಬೇಬಿ ಬಾಯ್ಸ್ ಡ್ರೆಸ್. ಅವನಿಗೆ ರೂಢಿ ಆಗ್ಬಿಟ್ಟಿದೆ ಟಿ ಶರ್ಟ್ ಹಾಕಿ ಪ್ಲಸ್ ಏನಂದ್ರೆ ಪ್ಯಾಂಟ್ಗಳು ಹಾಕೊಂಡು. ಇವಾಗ ಅವ್ರಿಗೆ ಸಡನ್ಲಿ ಲೇಡಿ ಡ್ರೆಸ್ ಹಾಕಿದ್ರೆ ಹಾಕಲ್ಲ ಅವರು, ಹಾಕೋತಾನೆ ಇಲ್ಲ. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ ಸ್ಟ್ರಾಬೆರಿ ಅಮೌಂಟ್ ಇಟ್ಕೊಂಡು. ಸೊ ಅವರ ಫಂಡ್ ಓಪನ್ ಮಾಡಿದ ಅಮೌಂಟ್ ಇವತ್ತು ಯುಟಿಲೈಸ್ ಮಾಡ್ಕೋಬೇಕಂತ ಹೋಗ್ತಾ ಇದ್ದೀವಿ. ಸೊ ಟುಡೇ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಇವತ್ತು ನನ್ನ ಬರ್ತ್ಡೇ. ಸೊ ಈ ಬರ್ಡೇಗೆ ನನಗೆ ಸ್ಪೆಷಲ್ ಆಗಿ ಗಿಫ್ಟ್ ಕೊಡೋಕೆ ಸ್ಪೆಷಲ್ ಆಗಿರೋ ನನ್ನ ಹೆಂಡತಿ ಕರ್ಕೊಂಡ್ ಬಂದಾಳೆ. ಸೊ ಐ ಬಿ ವೆರಿ ಹ್ಯಾಪಿ. ಸಿ ಎಲ್ಲಿ ಬಂದಿದ್ದೀವಿ ನಾವು? ರಿಲಯನ್ಸ್ ಡಿಜಿಟಲ್. ಬಿಕಾಸ್ ನಾವು ಲಾಸ್ಟ್ ಟೈಮ್ ಟಿವಿ ತಗೊಂಡಿದ್ದೇವೆ, ಸೊ ಹಾಗೆ ಮೊಬೈಲ್ ತಗೊಂಡಿದ್ದೇವೆ. ಸೊ ಈ ಸರ್ತಿ ಅದು ಅವ್ರ ಕಾಸಲ್ಲಿ ಕೊಡಿಸ್ತಾರೆ, ನನ್ನ ಕಾಸಲ್ಲ. ಸೊ ನೋಡೋಣ ಬನ್ನಿ ಏನೇನಿದೆ, ನಮ್ಗೆ ಏನೇನು ಕಾದಿದೆ ಅಂತ, ಏನಿದೆ ಸರ್ಪ್ರೈಸ್ ಅಂತ ನೋಡೋಣ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಗಿಫ್ಟ್ ಮಾಡ್ತಾ ಇದೀನಿ, ಅವ್ರಿಗೆ ಏನೂ ಗೊತ್ತಿಲ್ಲ. ಸೊ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಒಟ್ಟಿದೆ ಅದಕ್ಕೆ ಏನು ತುಂಬಿದೆ ಅಂತ ಗೊತ್ತಿಲ್ಲ, ಗೊತ್ತಾಗತ್ತೆ ಸೆಕ್ಷನ್ ನೋಡ್ಬಿಟ್ಟು. ಮ್ಯಾಕ್ ಬುಕ್, ನಮ್ಮ ಹಸ್ಬೆಂಡ್ ಏನು ಗೊತ್ತಿಲ್ಲ ಲ್ಯಾಪ್ಟಾಪ್ ಕೊಡಿಸ್ತಾ ಇದೀನಂತ. ಏನು ಅಂದ್ರೆ ನನ್ನ ಬರ್ಡೇಗೆ ಅವ್ರು ಗೋಲ್ಡ್ ಕೊಡ್ಸಿದ್ರಲ್ವಾ, ಸೊ ನಾನು ಅವ್ರಿಗೆ ನಂದು ಪಿಗಿ ಬ್ಯಾಂಕ್ ಅಲ್ಲಿ ಅಮೌಂಟ್ ಇಟ್ಟಿದ್ದೆ. ಆ ಅಮೌಂಟ್ ಅಲ್ಲಿ ಮತ್ತೆ ಇನ್ನಷ್ಟು ಅಮೌಂಟ್ ಹಾಕ್ಬಿಟ್ಟು ಲ್ಯಾಪ್ಟಾಪ್ ಬೈ ಮಾಡ್ಬೇಕಂತ. ಅದು ಆಪಲ್. ನೋಡೋಣ ಬನ್ನಿ ಎಷ್ಟಾಗತ್ತೆ ಅಮೌಂಟ್ ಅಂತ ನೋಡೋಣ ಬನ್ನಿ. ಅವ್ರಿಗಿನ್ನೂ ಗೊತ್ತಿಲ್ಲ, ನೀವೇ ಬರ್ತಾವ್ರಿ ಬನ್ನಿ. ನನಗೆ ಇವಾಗ ಗೊತ್ತಾಯ್ತು ನನಗೆ ಏನು ಸಿಗ್ತಿದೆ ಅಂತ. ಸೊ ದಿಸ್ ಬರ್ಡೇ ಇಸ್ ವೆರಿ ಸ್ಪೆಷಲ್ ಟು ಮೀ ಬಿಕಾಸ್ ನಾನು ಎಕ್ಸೆಪ್ಟ್ ಮಾಡಿದ್ರೆ ನನ್ನ ಫೇವ್ರೇಟ್ ಲೈಕ್ ಮ್ಯಾಕ್ ಬುಕ್ ಸಿಗುತ್ತೆ ಅಂತ. ಸೊ ಐ ವಿಲ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಮ್ಮ ಇನ್ನು ಅನ್ಬಾಕ್ಸಿಂಗ್ ಅದು ಇದು ತುಂಬ ಪೆಂಡಿಂಗ್ ಇದೆ. ಐ ವಿಲ್ ವೆರಿ ಹ್ಯಾಪಿ. ಡ್ರೀಮ್ ಇತ್ತು ನನಗೊಂದು ಮ್ಯಾಕ್ ಬುಕ್ ತಗೋಬೇಕು ಅಂತ. ಅದೇ ಐ ವಿಲ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಡಾರ್ಲಿಂಗ್. ಸೊ ತುಂಬ ಖುಷಿ ಆಗ್ತಿದೆ ವಿಷಯ ಇದೆ. ಸೊ ಸರ್ ಐ ಆಮ್ ವೆರಿ ಹ್ಯಾಪಿ ಮ್ಯಾಮ್. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. ನನಗೆ ಗೊತ್ತಿಲ್ಲ ನೀನು ನನಗೆ ಲ್ಯಾಪ್ಟಾಪ್ ಅದರಲ್ಲಿ ಮ್ಯಾಕ್ ಕೊಡಿಸ್ತೀಯ ಅಂತ. ಹಿಂಗೆ ನಾವು ಬಟ್ ಇನ್ನೊಂದು ಖುಷಿ ಏನಂದ್ರೆ ಇದು ನನ್ನ ಪಾಕೆಟಿಗೆ ಬೀಳ್ತಿಲ್ಲ, ಖರ್ಚು ಅವ್ರ ಪಾಕೆಟಿಗೆ ಬೀಳ್ತಿದೆ, ಅದೇ ಖುಷಿ. ಸರ್ ಇದರಲ್ಲಿ ನಿಮ್ಮ ಸಿದ್ದರಾಮಯ್ಯ ಕಟ್ಟನ ಕಾಂಟ್ರಿಬ್ಯೂಷನ್ ಇದೆಯಾ? ಜನರಿಗೆ ಗೊತ್ತಾಗ್ಲಿ. ನಮ್ ಕಾಕ ಯಾರು ಗೊತ್ತಾ? ನಮ್ ಕಾಕ ಸಿದ್ದರಾಮಯ್ಯ ಕಾಕ. ಅಜ್ಜ ಆಗಿದ್ದಾನೆ, ನಿನ್ನ ಕಾಕ ಆಗ್ತಿದ್ದಾನೆ, ಪರವಾಗಿಲ್ಲ. ಸಿದ್ದರಾಮಯ್ಯ ನಾವು ಕಾಕ ಅಂತ ಹೇಳ್ತೀವಿ. ಅಂದ್ರೆ ನಮ್ ಸಿಎಂ ನಾವ್ರಿಗೆ ಕಾಕ ಅಂತ ಹೇಳ್ತೀವಿ. ಅವ್ರದ್ದು ಅಮೌಂಟ್ ಇಂದಾನೆ ಇವಾಗ ನಿಮ್ ಸಿಎಂ ಎಕ್ಸ್ ಸಿಎಂ ಆಗೋದ್ರು ಪರವಾಗಿಲ್ಲ, ಅದ್ರಲ್ಲಿ ಇನ್ವಾಲ್ವ್ ಆಗೋದು ಬೇಡ. ಓಕೆ ಪರವಾಗಿಲ್ಲ. ಬಟ್ ಎಷ್ಟು ಕಾಸು ಸ್ಟೋರ್ ಮಾಡಿದಿರಾ ಅವ್ರಿಂದ? 68K. ಇಲ್ಲ ಅವ್ರು ಕೊಟ್ಟಿರೋದೇ 60K. ನನಗೆ ಗೊತ್ತು. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಥ್ರೋ ಮಾಡ್ತಾರೆ ನನ್ನ ಹಾಗೆ. ಆಯ್ತು 60,000 ಥ್ಯಾಂಕ್ ಯು. ನನಗೂ ಬರೀ ಹೆಣ್ಮಕ್ಳಿಗೆ ಯೂಸ್ ಆಗ್ತಾ ಇತ್ತು ಸಿದ್ದರಾಮಯ್ಯ ಅಂತ, ಬಟ್ ಇವತ್ತು ಗಂಡ್ಮಕ್ಳು ಯೂಸ್ ಆಗಿದೆ. ಯೂಸ್ ಅಮೌಂಟ್ ಇಂದ ಒಂದು
ಓಕೆ. ಸೊ ಮ್ಯಾಕ್ಬುಕ್ ಅಲ್ಲಿ 13 ಸೈಜ್ 13.6 ಐ ಆಮ್ ಓಕೆ ವಿತ್ ದಿಸ್ ಸೈಜ್. ಬಟ್ ಮೇಡಮ್ಗೆ ಇದು ಇಷ್ಟ ಆಗ್ತಿಲ್ಲ. ಮೇಡಮ್ಗೆ ಈ ಸೈಜ್ ಬೇಕಂತಿದ್ದಾರೆ 15 ಇಂಚ್ದು. ಸೊ ಆಲ್ರೆಡಿ ನಮ್ಮ ಹತ್ರ ಇದೆ ಅಲ್ಲ ಒಂದು 15 ಇಂಚ್ದು. ಸೊ ಅದಕ್ಕೆ ಅವರಿಗೆ ಇದು ಕಂಪ್ಯಾಕ್ಟಬಲ್ ಇದೆ, ಸ್ವಲ್ಪ ದೊಡ್ಡದು ಇಷ್ಟ ಆಗುತ್ತೆ ಅಂತ. ಬಟ್ ಇಶ್ಯೂ ಏನಂದ್ರೆ ಇದ್ರ ಹತ್ರ ಬ್ರ್ಯಾಂಡ್ ನ್ಯೂ ಇಲ್ಲ, ಹೌದಲ್ಲ ಸರ್? My translator. I will be his translator. Okay. ಬ್ರ್ಯಾಂಡ್ ನ್ಯೂ ಇಲ್ಲ. ಇದು ಒಂದೇ ಪೀಸ್ ಇರೋದಾ? ಯಾವಾಗ? ಓಕೆ, ಚೆಕ್ ಮಾಡಿ ಹೇಳಿ ಯಾವಾಗ ಬರುತ್ತಂತ. ಓಕೆ, ಸೊ ಇದು ಬೇಕಂದ್ರೆ ನಿಮ್ಗೆ ಗೊತ್ತಿಲ್ಲ, ಅವ್ನು ಕೇಳಕ್ ಹೋಗಿದ್ದಾನೆ ಎಷ್ಟೊತ್ತಾಗುತ್ತೆ ಅಂತ. ಬಟ್ ಇದು ಬೇಕಾದ್ರೆ ನಿಮ್ಗೆ ಬ್ರ್ಯಾಂಡ್ ನ್ಯೂ ಸಿಗುತ್ತೆ, ಇವತ್ತು ಅನ್ಬಾಕ್ಸ್ ಮಾಡ್ಕೊಂಡು ಹೋಗ್ಬೋದು ನೀವು. ವಿಚ್ ಒನ್ ಯು ವಾಂಟ್? ಇದು ಸ್ವಲ್ಪ ಚಿಕ್ಕದೇ ಇರ್ತದೆ, ಕಂಪ್ಯಾಕ್ಟಬಲ್, ಸೇಮ್ ಪರ್ಫಾರ್ಮೆನ್ಸ್, ಸೇಮ್ ಸೈಜ್ ಅಷ್ಟೇ ಡಿಫ್ರೆನ್ಸ್. ಈ ಸೈಜಿಗೆ ಕಾಸು ಕೊಟ್ಟಂಗೆ ನಾವು. ನಮ್ದಿದೆ ಮನೆ, ಅದು ದೊಡ್ಡದಿಲ್ವಾ? ಅದು ಆಫೀಸ್ ಲ್ಯಾಪ್ಟಾಪ್, ಆಫೀಸ್ ಲ್ಯಾಪ್ಟಾಪ್ ಎಷ್ಟು ದೊಡ್ಡದಿದೆ ಗೊತ್ತಾ ಅದು? ಸೋನ್ ಅಬೌಟ್ ದಿಸ್ ಮ್ಯಾಕ್ ಇಲ್ಲಿದೆ ನೋಡಿ, ಮ್ಯಾಕ್ ಪ್ರೋ. ಸೊ ನನ್ಗೆ ಈ ಸೈಜ್ ಅಲ್ಲಿ ಇಷ್ಟು ಸಾಕು ಅಂತ. ಬಟ್ ಮೇಡಮ್ ಮಾತ್ರ ಈ ಸೈಜ್ ಅಲ್ಲಿ ನೋಡ್ತಿದ್ದಾರೆ, ಅವ್ರು ದೊಡ್ಡ ಸೈಜ್ ಅಲ್ಲಿ. ಅದು ನಾನು ನೋಡಿದ್ದೆ, ವಿಚ್ ಇಸ್ ವೆರಿ ಕಾಸ್ಟ್ಲಿ. ಸ್ಟ್ರಾಬೆರಿ ಕಮ್ ಸೋನ್. ಸೊ ನನ್ಗೆ ಈ ಎಚ್ ಪಿನ ಇಷ್ಟ ಆಗಿತ್ತು, ಬಟ್ ನಮ್ಮ ಹತ್ರ ಆಲ್ರೆಡಿ ವಿಂಡೋಸ್ ಇದೆ. ಓಕೆ, ಮತ್ತೆ ವಿಂಡೋಸ್ ಬೇಕು ಇಷ್ಟ ಆಗಲ್ಲ. ಪ್ಲಸ್ ಇದು ಪ್ರೈಸ್ ನೋಡಿ ಎಷ್ಟಿದೆ ಎಚ್ ಪಿ. ಇಷ್ಟ ಹಾ, ನೀವಂತಾರಲ್ಲ ವಿಂಡೋದಲ್ಲಿ ಯಾಕಷ್ಟು ಕಾಸ್ಟ್ ಬರುತ್ತೆ ಅಂತ. ಇಷ್ಟು ಇರ್ತವೆ ಆಲ್ರೆಡಿ ಅದರಲ್ಲೂ. Jolly, jolly strawberry, full jolly. Enjoy beta, play beta. Enjoy. ಸೊ ಇವತ್ತು ಸ್ಟಾಕ್ ಅವೈಲಬಲ್ ಇಲ್ಲ ಇದೆ, ಬಟ್ ನಾವು ತಗೋ ಮಿಡ್ ನೈಟ್ ಬ್ಲ್ಯಾಕ್ ಅದು. ಸೊ ಅದೇ ಕಲರ್ ಬೇಕಾಗಿದೆ. ಸೊ ಅದು ಇವತ್ತು ಸ್ಟಾಕ್ ಅವೈಲಬಲ್ ಇಲ್ಲ. ಸೊ ಅದಕ್ಕೆ ನಾವು ಮತ್ತೆ ನಾಳೆ ಬರಬೇಕು. ಓಕೆ, ಅದಕ್ಕೋಸ್ಕರ ನಾವು ಮತ್ತೆ ನಾಳೆ ಬರಬೇಕು. ನಾಳೆ ಬಂದು ಮತ್ತೆ ಲ್ಯಾಪ್ಟಾಪ್ ಒಯ್ಬೇಕು. ಇವಾಗ ಅವ್ರ ಹತ್ರ ಇದೆ ಸ್ಕೈ, ಯಾವ್ದಿದೆ, ಸಿಲ್ವರ್ ಇದೆ ಅಲ್ಲ, ಯಾವತ್ ನೋಡಿದ್ರು ಬರೀ ಮ್ಯಾಕ್ 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 ಅಂತ So very crazy about the Mac laptops. So thank you, wifey. Thank you very much, Alex. Love you lot. ಈ ಟೈಮ್ ಅಲ್ಲ ನಿಮ್ಗೂ ಹಾಗೆ ಅಲ್ಲ, ನೀವೇನು ಮೇಲೇಂದ್ರೆ ಬಿಸಾಕ್ತಾ ಇರ್ತೀರಾ? ಹೇಗೆ ಅನಿಸ್ತಾ ಇದೆ ಇಷ್ಟೆಲ್ಲ ಖರ್ಚು ಮಾಡೋಕೆ ನನ್ನ ಮೇಲೆ? ಎಷ್ಟು ಅನಿಸ್ತಾ ಇದೆಯಾ? ಯೂಸ್ಫುಲ್ ಅನಿಸ್ತಾ ಇದೆಯಾ? ಯೂಸ್ಫುಲ್. ನಾಳೆ ಸ್ಟ್ರಾಬೆರಿ ಯೂಸ್ಫುಲ್ ಆಗುತ್ತೆ ನಂಗೆ. ಆಕ್ಚುಲಿ ನಾ ಕಳಿಸ್ತೀನಿ, ಅದು ಗೊತ್ತಾ, ಇದು ಎಡಿಟಿಂಗ್ ಗೋಸ್ಕರ ಅಷ್ಟೇ. You very chalak, bro. ನಿಂಗೋಸ್ಕರ ಅಲ್ಲ, ನಮ್ಮ ಮನೇಲಿ ಐ ನೋ ಯುವರ್ ಹಿಡನ್ ಟ್ಯಾಲೆಂಟ್ಸ್. ನಮ್ಮ ಇಲ್ಲೇ ನೋಡ್ತಾ ಬಂದಿದ್ದೀನಿ ನಾನು. ಆ ವಿಡಿಯೋ, ಆ ಲ್ಯಾಪ್ಟಾಪ್ ಹಾಗೆ ಬಿದ್ದಿದೆ, ಓಪನ್ ಆಗ್ತಿಲ್ಲ, ಆನ್ ಆಗ್ತಿಲ್ಲ. ಅದಕ್ಕೆ ಬ್ಯಾಟ್ರಿ ಫ್ಲಾಶ್ ಇದು ಡ್ಯಾಮೇಜ್ ಆಗಿದೆ ಬ್ಯಾಟ್ರಿ. ಓಕೆ, ಬನ್ನಿ, ಕೈ ನೋಯ್ತಿದೆ, ಈ ಕಡೆ ಮಾಡ್ತೀನಿ. ಇಲ್ಲಿ ಕುತ್ಕೊಂಡು ಮಾತಾಡ್ಬೋದು ನೋಡಿ ನಾನು ಚಿಲ್ ಆಗಿ. ಸೊ ನನ್ನ ಫೇವರೇಟ್ ಕಲರು ಪ್ಲಸ್ ಮೇಡಮ್ ಫೇವರೇಟ್ ಕಲರು ಮಿಡ್ ನೈಟ್ ಬ್ಲ್ಯಾಕ್ ಬರೋವರೆಗೂ ನಾವು ಇಲ್ಲೇ ಕೂತಿರಲ್ಲ. ನಾಳೆ ಬಂದು ಹೋಯ್ತೀನಿ. ಕೇಳ್ತಾ ಇದ್ರು ಇನ್ನೊಂದ್ಸರ್ತಿ ಅವರು ಬೇರೆ ಅವ್ರದ್ದೇ ಶಾಪ್, ಲೈಕ್ ಏನಂದ್ರೆ ರಿಲಯನ್ಸ್ ಡಿಜಿಟಲ್ ಅಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ರೆ ಸಿಕ್ಕರೆ ನಾಳೆ, ಇಲ್ಲ ಇವತ್ತು ಸಿಕ್ಕರೆ ಇವತ್ತು ಒಯ್ತಾ ಇರೋದೆ. ಇಟ್ಸ್ ಎ ಫೆಸ್ಟಿವಲ್ ಫಾರ್ ಮೀ. ಸೊ ಐ ಆಮ್ ವೆರಿ ಹ್ಯಾಪಿ. ತುಂಬಾ ದಿವಸಗಳ ನನ್ನ ಕನಸು ಲ್ಯಾಪ್ಟಾಪ್ ಮ್ಯಾಕ್ ತಗೋಬೇಕನ್ನೋದು. ಸೊ ನಾನೇನ್ ತಗೊಳ್ಳಿಲ್ಲ, ಬಟ್ ನನಗೆ ಫ್ರೀ ಆಗಿ ಬಂದ್ಬಿಡ್ತು ಗಿಫ್ಟ್. ಅಂದ್ರೆ ನಮ್ಮ ಹಸ್ಬೆಂಡ್ ಬರ್ಡೇ. ಇವಾಗ ಅವ್ರ ಬರ್ಡೇ ಮುಗಿದೋಗಿದೆ. ಓಕೆ, ನೆಕ್ಸ್ಟ್. ಓಕೆ, ಸೊ ನಾವು ಇವತ್ತು ಪ್ರಾಡಕ್ಟ್ ತಗೊಂಡಿಲ್ಲ. ಸೊ ಯಾಕಂದ್ರೆ ನಮಗೆ ಬೇಕಾಗಿರೋ ಫೇವ್ರೇಟ್ ಕಲರ್ ಸಿಕ್ಕಿಲ್ಲ. ಸೊ ಅದಕ್ಕೆ ನಾವು ಹೋಗ್ತಾ ಇದ್ದೇವೆ ಬ್ಯಾಕ್ ಟು ಮನೆ. ಎಷ್ಟು ಹಾಯ್. ಸೊ ಎಸ್ಟರ್ಡೇ ನಾವು ಆರ್ಡರ್ ಮಾಡಿ ಬಂದ್ವಿ. ಸೊ ಅವ್ರ ಹತ್ರ ಸ್ಟಾಕ್ ಇರಲಿಲ್ಲ, ಮತ್ತು ಇವಾಗ ಹೋಗ್ತಾ ಇದ್ದೀವಿ ತಗೊಳ್ಳೋಕ್ಕೆ. ಬನ್ನಿ. ನನ್ನ ಮಗಳು ಸೇಮ್ ಡ್ರೆಸ್. ಹಾಯ್ ಬಿಟ್ಟು ಕಂಬಿಟ್ಟು ನೀನು ಬಾ. ಹಾಯ್ ಹಾಯ್ ಶಾನೆ. ನಮ್ಮ ಹಸ್ಬೆಂಡ್ ಅಂತೂ ತುಂಬ ಖುಷಿ ಹೆಂಡತಿ ಕೊಡಿಸ್ತಾರಂತ ಗಿಫ್ಟು ಅಲ್ಲ ಸುದಿ? ಈ ಕಲರ್ ಬೇಕಾಗಿದೆ. ಸ್ಟಾರಿ ಈ ಸೈಜ್ ಅಲ್ಲಿ ಗಣಿ ಓಕೆ.
ಇಟ್ಕೊಂಡ್ಬಿಟ್ಟು ಮಿಡ್ ನೈಟ್ ಬ್ಲ್ಯಾಕ್ ಅಲ್ಲಿದೆಲ್ಲ ನನಗಿಂತ 15 ಇಂಚಸ್ ಅಲ್ಲಿ ಇದೆಯಲ್ಲ ಆ ಕಲರ್ ಬಟ್ 13 ಇಂಚಸ್ ಅದೇ ಹೇಳ್ತಾರೆ ಹುಷಾರ. ಕಲರ್ ಇದೆ. ಒಂದು ನಿಮಿಷ ಬಂದ್ ಮಾಡಿ ಅಲ್ಲ. ಸೊ ನಮ್ಮ ಹಸ್ಬೆಂಡ್ ಖುಷಿ ನನ್ನ ಫೇವರೇಟ್ ಕಲರ್ ಸಿಗ್ತಿಲ್ಲ, ಅದಕ್ಕೆ ಬ್ಲಾಕ್ ಕಲರ್ ಸಿಗ್ತಾ ಇಲ್ಲ. ಬ್ಲಾಕ್ ಒನ್ ನಿನ್ನೆ ಬಂದ್ವಿ, ಬಟ್ ನಿನ್ನೆ ಸ್ಟಾಕ್ ಇಲ್ಲ ಮ್ಯಾಮ್, ನಾಳೆ ಬನ್ನಿ ಹೇಳಿದ್ರು. ಬಟ್ ಇವತ್ತು ಬಂದಿದ್ದೀವಿ, ಇವತ್ತು ಬ್ಲಾಕ್ ಕಲರ್ ಇಲ್ಲ ಮ್ಯಾಮ್, ಸಿಲ್ವರ್ ಇದೆ ತಗೊಳ್ಳಿ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಏನ್ ಮಾಡ್ಬೇಕಂತ ಗೊತ್ತೇ ಆಗ್ತಿಲ್ಲ ಅವ್ರು. ಇವ್ರಿಗೂ ಬಿಟ್ರೆ ಇವರು ಬ್ಲಾಕ್ ಮಾಡ್ತಾರೆ ಇವಾಗ. ಎಸ್ ಕುರಿಯೊಳಗೆ ವೆಲ್ಕಮ್ ಬ್ಯಾಕ್. ಐ ಲವ್ ಯು. ಏಯ್ಟೀನ್ ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಸ್ಟ್ರಾಬೆರಿ ಅದಾದ್ಮೇಲೆ ಡಿಸ್ಪ್ಲೇ ಇಲ್ಲಿ ಕೂತ್ಕೊಳ್ಳಿ. ಇವಾಗ ಮತ್ತೆ ಏನೇನೋ ಪ್ರೊಸೆಸ್ ನಡೀತಾನೆ ಇದೆ. ಸೊ ನಮ್ಗೆ ಬೇಕಾಗಿರೋ ಕಲರೇ ಸಿಗ್ತಾ ಇಲ್ಲ, ಇನ್ನೂ ಮಿಡ್ ನೈಟ್ ಕಲರ್ ಅಂತ ಗೊತ್ತಾ ಇಲ್ಲ. ಏನಾಯ್ತು? ಯಾಕೆ ಏನಾಯ್ತು ಮತ್ತೆ? ನನ್ನ ಫೇವ್ರೇಟ್ ಕಲರ್ ಸಿಕ್ತಿಲ್ಲ ನಂಗೆ, ಅದೇ ಬೇಜಾರಾಗ್ತಿರೋದು. ಬ್ಲರ್ ಬರ್ತಿದೆ. ಇದು ಇಷ್ಟು ಮಾತ್ರ. ಓಕೆ, ನನಗೆ ಬೇಕಾಗಿದ್ದು ಮಿಡ್ ನೈಟ್ ಬ್ಲ್ಯಾಕು. ದಿಸ್ ಒನ್ ಯಾವುದೋ ಒಂದು ಉಪ್ಪಿಟ್ಟಿಂದ ಕೊಡಿಸ್ತಾ ಇದ್ದಾರೆ. ಮ್ಯಾಕೆ ತಾನೆ. ಬನ್ನಿ, ಇವಾಗ ನಾನು ಬಿಲ್ ಮಾಡಿಸ್ತಾ ಇದ್ದೀನಿ. ಬಿಲ್ ಕೊಟ್ಟಿದ್ದಾರೆ ಆಲ್ರೆಡಿ. ನಮ್ಮ ಪ್ರಾಡಕ್ಟ್ ಹೇಳ್ತಾ ಇದೆ, ಇವಳಿಗೇನೋ ಲ್ಯಾಪ್ಟಾಪ್ ಬೇಕಂತೆ ಇವಾಗ ಯೂಸ್ ಮಾಡೋಕ್ಕೆ. ಲ್ಯಾಪ್ಟಾಪ್ ಮೇಲೆ ನೀರು ಕುಡಿತಾರಂತೆ. ಸೊ ನೋಡಿ, ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ನೀರು ಕುಡಿಬೇಕಂತ ಓಡಿ ಬಂದವಳೆ. ಹತ್ತು ಸ್ಟ್ರಾಬೆರಿ ಲವ್ ಯು. ಲವ್ ಯು, ಐ ಲವ್ ಯು. ಸೊ ಸುದ್ದಿ, ಇವತ್ತಿಂದ 3 days and 4 days ಎಲ್ಲ ಲ್ಯಾಪ್ಟಾಪ್ಗೋಸ್ಕರ. No, it's the third time we are coming back to pack because 2 times we waited for our midnight black one. Okay, 2 days ನಾವು ಬ್ಯಾಕ್ ಟು ಬ್ಯಾಕ್ ವೇಟ್ ಮಾಡಿದ್ದೇವೆ. ಅದಕ್ಕೆ 2 times ಬಂದು ಹೋಗಿದ್ದೇವೆ ಮಿಡ್ ನೈಟ್ ಬ್ಲ್ಯಾಕ್ ಬೇಕಂತ. ಬಟ್ ಸ್ಟಿಲ್ ನಮಗೆ ಅದು ಸಿಗ್ಗಿಲ್ಲ. ಸೊ ಏನ್ ಮಾಡಕ್ಕಾಗಲ್ಲ. ಅನ್ಪಾರ್ಚುನೇಟ್ಲಿ ನಾವು ಬೇರೆದಕ್ಕೆ ಮೂವ್ ಆಗ್ಲೇಬೇಕಾಗುತ್ತೆ. What happened? You want to talk? Wait. Let's finish my words first, okay? ಅದಕ್ಕೆ ನಾವು ತಗೋತಾ ಇದೀವಿ. ಬನ್ನಿ ನೋಡೋಣ ಯಾವ ತಗೋತಾ ಇದೀವಿ ಅಂತ ತೋರಿಸ್ತೀನಿ. ಇವಾಗ ಯಾವ್ದಾದ್ರು ಮಜಾ ಇರಲ್ಲ. ಸೊ ಹೇಗೆ ಅನಿಸ್ತಿದೆ ನಿಮ್ಗೆ? ಕೊನೆಗೂ ಲ್ಯಾಪ್ಟಾಪ್ ಕೊಡಿಸ್ಬಿಟ್ಟು ನನಗೆ. ನಿಮಗೆ ಹೇಗೆ ಅನಿಸ್ತಾ ಇದೆ? ಸೊ ನನಗೆ ಪರವಾಗಿಲ್ಲ. ಓಕೆ, ನನಗಂದ್ರೆ ನೆಕ್ಸ್ಟ್ ಲೆವೆಲ್ ಖುಷಿ ಆಗ್ತಿದೆ ಮ್ಯಾನ್. ಐ ವಿಲ್ ಬಿ ವೆರಿ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್. ಮ್ಯಾಕ್ಬುಕ್ ಪ್ರೋ ಕೊಡ್ತಾ ಇದೀನಿ. ಸ್ಟ್ರಾಬೆರಿ, ಯು ವಾಂಟ್ ಟು ಟಾಕ್? ಗಂಡನ್ ನೆನಸು ಮಾಡೋದು ಹೆಂಡತಿ ಕರ್ತವ್ಯ ಅಲ್ವಾ? ಮಾಡಿದೀನಲ್ವಾ, ಖುಷಿನಾ? ವೆರಿ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್. ಯು ಹ್ಯಾಪಿ ಬೇಟಾ? ಇದೆಲ್ಲ ಸ್ಟ್ರಾಬೆರಿಯಿಂದಾನೆ. ಸ್ಟ್ರಾಬೆರಿ ಬಂದ್ಮೇಲೆ ಏನೇ ತಗೋತಿದ್ದೀನಿ ಅಲ್ವಾ? ಸ್ಟ್ರಾಬೆರಿ ಕಾಲದಿನ. ಥ್ಯಾಂಕ್ ಯು ಬೇಟಾ. ಥ್ಯಾಂಕ್ ಯು ಡಾರ್ಲಿಂಗ್. ಓಕೆ, ತಗೊಂಡ್ ಮನೆಗೆ ಹೋಗ್ತಾ ಇರೋದೇ ಇವತ್ತು. ಸಾಕಪ್ಪ, ದಿನ ಬಂದು ಸಾಕಾಗಿ ಆಗ್ಬಿಟ್ಟು. ಇದರಲ್ಲಿ ಬಂದಿದೆ ನನಗೆ. ಎಲ್ಲಿದೆ ಅನ್ಕೋತೀನಿ ನಿಮಗೆ. ಇಲ್ಲಿದೆ 35 ವ್ಯಾಟ್ದು ಆ್ಯಪಲ್ಲು ಮ್ಯಾಕ್ಸೇಪ್ ಅಷ್ಟೇ, ಮತ್ತೇನಿಲ್ಲ. ಇದರಲ್ಲಿ ಸಿಗೋದಿಷ್ಟೇ. ಬ್ಯಾಗು ಸಿಗಲ್ಲ, ಏನೂ ಸಿಗಲ್ಲ. ಹೀಗೆ ಪ್ಯಾಕ್ ಮಾಡಿ. ಇಲ್ಲಿ ನಮ್ಮ ಪ್ರಾಡಕ್ಟು ಡೆಮೋಗಿಟ್ರು ಲ್ಯಾಪ್ಟಾಪಲ್ಲಿ ಫೋಟೋ ಹಾಕಿಟ್ಟಿದ್ದೀನಿ. ನೋಡಿ, ಫೈನಲಿ ಸುದ್ದಿ, your dream come true na? ಥ್ಯಾಂಕ್ ಯು ವೆರಿ ಮಚ್ ಸೋನಮ್ಮ. ಮ್ಯಾಕ್ಬುಕ್ ಪ್ರೋ ತಗೊಂಡೆ ಕಣ ಲೈಫ್ ಅಲ್ಲಿ. ಏನು ಮ್ಯಾಕ್ಬುಕ್ ಪ್ರೋ. ಸೊ ಇವ್ರು ನೋಡಿ, ವೈಫ್ ಬಂದ್ಬಿಟ್ಟು ಹಸ್ಬೆಂಡ್ ಗಿಫ್ಟ್ ಕೊಟ್ಟವ್ರೆ. ಯಾವ ಥರ ಇದು ಎದಕ್ಕೆ ಯೂಸ್ ಆಗುತ್ತೆ? ಫೈನಲಿ ಲ್ಯಾಪ್ಟಾಪ್ ತೊಗೊಂಡಾಯಿತು. ಸೊ ನನಗೆ ಗಿಫ್ಟ್ ಕೊಟ್ಟ ಸೊ ನನ್ನ ವೈಫಿಗೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇದು ನನ್ನ ಡ್ರೀಮ್ ಇತ್ತು, ನಾನೊಂದು ಮ್ಯಾಕ್ ತೊಗೋಬೇಕಂತ. ಸೊ ನನಗೋಸ್ಕರ ನನ್ನ ಬರ್ಡೇಗೆ ಸ್ಪೆಷಲಾಗಿ ನನ್ನ ಹೆಂಡತಿ ಗಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ವೈಫಿ. ಲವ್ ಯು ಲಾಟ್. ಆ್ಯಂಡ್ ಈ ಗಿಫ್ಟು ಮೆಮೊರೇಬಲ್, ಯಾವತ್ತೂ ಮರೆಯಲ್ಲ.
ಸೊ ಲ್ಯಾಪ್ಟಾಪ್ ತಗೊಂಡಿದ್ದಾಯ್ತು. ಮನೆಗೆ ಹೊರಡ್ಬೇಕು ಇವಾಗ. ಬ್ಯಾಕ್ ಟು ಹೋಮ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿನಾ? ಥ್ಯಾಂಕ್ ಯು ಒನ್ ಮೋರ್ ಟೈಮ್. ಹಸ್ಬೆಂಡ್ ಬರ್ಡೇ ನಾ ಗಿಫ್ಟ್ ಕೊಡ್ತಾರೆ. ಐ ಆಮ್ ಸೋ ಹ್ಯಾಪಿ. ಸೊ ಲಕ್ಕಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಡಾರ್ಲಿಂಗ್. ಇವಾಗಷ್ಟೇ ಥ್ಯಾಂಕ್ ಯು. ಇಲ್ಲ ಇದ್ರಲ್ಲಿ ನಾನು ₹1 ಪೇ ಮಾಡಿಲ್ಲ. ಇವ್ರದ್ದು ಮತ್ತೆ ಇವ್ರದ್ದು ಏನಿದ್ರು ನಂದಿಲ್ಲ. ಬರ್ಡೇ ಇದೆ ಅಂತ ಗಿಫ್ಟ್ ಕೊಡ್ತಾ ಇದ್ರು. आपका ये उपकार जिंदगी भर याद रहेगा मुझे. ಸೊ ಲಕ್ಕಿ ಗಾಯ್. ಥ್ಯಾಂಕ್ ಯು. ಅಲ್ಲ ಸರ್ ಮೊನ್ನೆನೆ ಬಂದು. ಸೊ ಇವಾಗ ನಾವು ದೇವಸ್ಥಾನ ಹೋಗ್ತಾ ಇದೀವಿ. ಓಕೆ, ಇದು ಮಾರಮ್ಮನ ದೇವಸ್ಥಾನ. ಸೊ ಇಲ್ಲಿ ನಾವು ಬಂದಿದ್ದು, ಬನ್ನಿ ತೋರಿಸ್ತೇವೆ ಹೇಗಿದೆ ಅಂತ. ಹಾಯ್. ಬನ್ನಿ ಪೂಜೆ ಸಾಮಾನೆಲ್ಲ ತಗೊಂಡ್ಬಿಟ್ಟು ಒಳಗಡೆ ಹೋಗೋಣ. ಟೆಂಪಲ್. ಓಕೆ, ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ಬನ್ನಿ ಹೊಟ್ಟೆ ಸಿದ್ದಿದೆ, ಊಟಕ್ಕೆ ಹೋಗೋಣ ಯಾವುದಾದ್ರೂ ಹೋಟೆಲ್ಗೆ. ಒಂದು ಜೀರಾ ರೈಸ್ ಹೋಗಿದ್ದೇವೆ, ಬನ್ನಿ ಇದರಲ್ಲಿ ತಿನ್ನೋಣ. ಸೊ ಬನ್ನಿ, ಇವಾಗ ಹೊಟ್ಟೆ ತುಂಬ ಹಸಿವಾಗಿತ್ತು, ಅದಕ್ಕೆ ಜೀರಾ ರೈಸ್ ತಿನ್ನೋಕ್ಕಂತ ಬಂದಿದ್ವಿ. ಬರ್ಡೇಗಂತ ಟೀ ಶರ್ಟ್ ಕೊಡಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಸರ್ಪ್ರೈಸ್ ಕಾದಿದ್ದೀನಿ ನಮ್ಮ ಹಸ್ಬೆಂಡಿಗೆ. ನಾನು ನಮ್ಮ ಹಸ್ಬೆಂಡಿಗೆ 2 ಪೇರ್ಸ್ ತಗೋ ಅಂದರೆ ಅವ್ರು ಎಷ್ಟು ಪೇರ್ಸ್ ತಗೊಂಡು ಗೊತ್ತಾ? ನನಗೂ ತಮ್ಮನ್ನು ಸೇರಿಸಿ 1 ಇಲಾಖೆ 1 2 3 4 5 6 7 ಪೇರ್ಸ್. ಇನ್ನೊಂದಂತೆ 8 ಪೇರ್ಸ್ ತಗೋತಿದ್ದಾರೆ. ಇದು ಎಲ್ಲ ಪೇ ನಾನೇ ಮಾಡ್ಬೇಕಂತೆ. ಬರ್ಡೇ ಗಿಫ್ಟ್ ಅಂತೆ ಇದು ಎಲ್ಲ. ನನಗೂ ತಮ್ಮನಿಗೂ ಕೂಡ ಬರ್ಡೇ ಗಿಫ್ಟ್ ಅಂತೆ. Today I am going to talk about my birthday celebrations. Yes. So ಈ ಬರ್ಡೇ ನಂದು ತುಂಬಾ ಎಕ್ಸ್ಪೆನ್ಸಿವ್ ಬರ್ಡೇ ಆಗ್ಬಿಟ್ಟಿದೆ. Yes. ಎಕ್ಸ್ಪೆನ್ಸಿವ್ ಗಿಂತ ನನಗೆ ತುಂಬಾ ಸ್ಪೆಷಲ್ ಬರ್ಡೇ ಆಗಿದೆ. ಸಿಂಬಾ ವಾಟ್ ಆರ್ ಯು ಡೂಯಿಂಗ್? ಓಕೆ, ಯಾಕಪ್ಪ ಅಂದ್ರೆ ಬರ್ಡೇ ಸ್ಪೆಷಲ್ ನನಗೆ ಮಲ್ಟಿಪಲ್ ಗಿಫ್ಟ್ ಶಾಪಿಂಗ್ ಅದಾದ್ಮೇಲೆ ನೋಡಿ ನನ್ನ ಪ್ರಾಡಕ್ಟ್ ಕೇಕ್ ಆಲ್ರೆಡಿ ತಿಂದೋಗಿದೆ ಸ್ವಲ್ಪ. ಸೊ ಈ ಸರ್ತಿ ನಾನು ಸ್ಪೆಷಲ್ ಆಗಿ ಕೇಕ್ ಕಟ್ ಮಾಡ್ತಾ ಇದ್ದೀನಿ. ಅಂಡ್ ಸೊ ನಮ್ಮ ಥ್ಯಾಂಕ್ ಯು ವೆರಿ ಮಚ್, ಲವ್ ಯು. ಥ್ಯಾಂಕ್ ಯು. ಆಗುತ್ತೆ. ನೋಡಿ ಯಾವ ತರ ಕಾಣ್ತದೆ ಟಿ ಶರ್ಟ್. ಇದು ನಾನು ಕಟ್ಸಿದ್ದು, ನನ್ನ ಚಾಯ್ಸ್ ಆಗಿದೆ ಅಲ್ಲ. ಪ್ರಾಡಕ್ಟ್ ನಂದು ಆಲ್ ಮಾಡಿರ್ತೀವಿ. ಕ್ಲಾಪ್ ಪಾಪ ಫಾರ್ ಹ್ಯಾಪಿ ಬರ್ತ್ಡೇ. ಓಕೆ, ಥ್ಯಾಂಕ್ ಯು. ಕಂಟಿನ್ಯೂಟಿ ಆಗುತ್ತೆ, ವೇಟ್ ಮಾಡಿ, ಮತ್ತೇನೇನಿದೆ ನೋಡೋಣ ಇವತ್ತು. ಸೊ ಇವಾಗ ಬರ್ಡೇ ಎಲ್ಲ ಮುಗೀತು. ಇವಾಗ ನಾವು ಡಿನ್ನರ್ ಹೋಗ್ತಾ ಇದೀವಿ. ನಮ್ಮ ಹಸ್ಬೆಂಡ್ ಇವಾಗ ಡಿನ್ನರ್ ಪಾರ್ಟಿ ಕೊಡ್ತಾವ್ರೆ. ನಮ್ ಪ್ರಾಡಕ್ಟ್ ರೆಡಿ ಆಗ್ತಿಲ್ಲ, ಅದೊಂದು ಚಿಂತೆ ಇರ್ತಿದೆ. ಇವ್ರು ಡ್ರೆಸ್ ಬೇಡ ಅಂತ ಬರಲ್ಲ ಅಂತ ಎಲ್ಲ ಇಟ್ಕೊಂಡು ಕೂತಿದ್ದೀನಿ. ನೋ ಮಮ್ಮ, ಯು ಕ್ಯಾನ್ ಗೋ ಅಂತೆ. ಯು ಗೋ. ಕುರ್ತಾ ಹಾಕೊಂಡು ಹೊರಗೆ ಹೋಗ್ತಾ ಇದೀನಿ. ಯಾಕಂದ್ರೆ ಜೀನ್ಸ್ ವೇರ್ ಮಾಡಿ ಮಾಡಿ ಸಾಕಾಗಿ ಹೋಗಿದ್ರು, ಅದಕ್ಕೆ ಇವಾಗ ಕುರ್ತಾ ಹಾಕೊಂಡಿದ್ದೀನಿ. ಅದು ಮೀಶೋ ಕುರ್ತಾ ಇರುತ್ತಾ. ಓಕೆ, ಕೊನೆಗೂ ಹೋಟೆಲ್ಗೆ ಬಂದು ರೀಚ್ ಆದೇವಿ. ಬನ್ನಿ ಒಳಗಡೆ ಹೋಗೋಣ. ನಾವು ತೊಗೊಂಡಿದ್ದೀವಿ ಮಟನ್ ಥಾಲಿ. ಇದರಲ್ಲಿ ಮಲ್ಟಿಪಲ್ ವೆರೈಟಿ ಫುಡ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೆಷಲಿ ನಾವು ಬಂದಿರೋದು ನಾಟಿ ಸ್ಟೈಲ್ ಹೋಟೆಲ್ಗೆ. ಸೊ ನಮ್ಮ ಮನೆ ಹತ್ರನೇ ಇದೆ ಈ ಒಂದು ಹೋಟೆಲು. ಸೊ ಅದಕ್ಕೆ ನಾವು ಬಂದಿರೋದು. ಸ್ಪೆಷಲಿ ಓನ್ಲಿ ಮಟನ್ ತೊಗೊಂಡಿರೋದು ನಾವು. ಸೂಪರ್ ಆಗಿದೆ. ಬನ್ನಿ ನೋಡೋಣ, ತಿನ್ನೋಣ ಹೇಗಿದೆ ಟೇಸ್ಟ್ ಅಂತ. ನೀವು ನೋಡಿ, ಎಂಜಾಯ್ ಮಾಡಿ. Okay, bye. Thank you for watching video. Bye bye. Love you.